ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸಿಕೊಡುತ್ತೇನೆ. ನಾನು ಇಷ್ಟು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ಎಲ್ಲ ವಸ್ತುಗಳು ಒಣದಾಗಿರಬೇಕು. ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡಿದ್ದೇನೆ. ಎಲ್ಲ ಪೀಸ್ಗಳನ್ನು ಕಟ್ ಮಾಡಿ ಒಂದು ಸ್ವಲ್ಪ ಒಣಗಿಸಿದ್ದೇನೆ ಬಿಸಿಲಿಗೆ 1 ತಾಸು. ನಂತರ ಒಂದು ಕಡಾಯಿಗೆ 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತೆ ಬಿಸಿ ಮಾಡಿಕೊಂಡು ಆನಂತರ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡಿದ್ದೇನೆ. ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೇನೆ. ನಂತರ ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ನಂತರ ಇದಕ್ಕೆ ಮೊದಲು ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಹಾಕಿಕೊಂಡಿದ್ದೇನೆ. ನೀವು ಕೂಡ ಈ ಥರ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತವೆ ಉಪ್ಪಿನಕಾಯಿಗಳು. ನಾನು ಮಾಡಿ ತಿಂದು ಟೇಸ್ಟ್ ಮಾಡಿದ ನಂತರ ಈ ವಿಡಿಯೋವನ್ನು ಶೇರ್ ಮಾಡುತ್ತಿದ್ದೇನೆ. 1 ಸ್ಪೂನ್ ಉಪ್ಪು, ಬೆಳ್ಳುಳ್ಳಿ, 1 ಸ್ಪೂನ್ ಖಾರ, 1 ಸ್ಪೂನ್ ಸಕ್ಕರೆ, 2 ಸ್ಪೂನ್ ಉಪ್ಪನ್ನು ಸೇರಿಸಿದ್ದೇನೆ. ನಂತರ ಮಿಕ್ಸಿ ಮಾಡಿಕೊಂಡ ಸಾಸಿವೆ ಮೆಂತೆ ಪೌಡರ್ ಕೂಡ ಸೇರಿಸುತ್ತಿದ್ದೇನೆ. ಅರ್ಧ ಸ್ಪೂನ್ ಹಾಗೂ ಅದಕ್ಕೆ ಸ್ವಲ್ಪ ಕಡಿಮೆ ಅರಿಶಿನ ಪುಡಿಯನ್ನು ಬಳಸಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಕುದಿಸಿ ತಣ್ಣಗಾದ ನಂತರ ಆ ಬಿಸಿಲಿಗೆ ಇಟ್ಟಂಥ ಮಾವಿನ ಪೀಸ್ಗಳನ್ನೆಲ್ಲ ತಂದು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನನ್ನ ಹತ್ತಿರ 2 ಕಾಜಿನ ಡಬ್ಬಗಳಿದ್ದವು. ಅವೆರಡೂ ಕೂಡ ತುಂಬಿ ನಂತರ ಮೇಲೆ ಒಂದು ಸ್ವಲ್ಪ ಇಷ್ಟು ಉಳ್ಕೊಂಡಿದ್ದು ಈ ಥರ ಬಂದಿದ್ದೇವೆ ಉಪ್ಪಿನಕಾಯಿ. ತುಂಬ ಟೇಸ್ಟಿಯಾಗಿರುತ್ತವೆ. ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್